ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋಸ್ ನೀವು ಬೇಗ ನೋಡ್ಬೋದು. ಸಕಲ ಭಕ್ತ ಮಹಾಶಯರೇ, ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕಳೆದ ಬಾರಿ ನಾವು ಮೇಷರಾಶಿಯ ಸಂಪೂರ್ಣ ವರ್ಷ ಭವಿಷ್ಯವನ್ನು ತಿಳಿಸಿಕೊಟ್ಟಿದ್ವು. ಇವತ್ತು ವೃಷಭ ರಾಶಿಯ ಸಂಪೂರ್ಣ ನಿಖರವಾದ ವರ್ಷ ಭವಿಷ್ಯವನ್ನು ತಿಳಿಸಿಕೊಡ್ತೇವೆ. ಬನ್ನಿ. ಮೇಷರಾಶಿಯವರಿಗೆ ಈ ವರ್ಷ ಆದಾಯದಲ್ಲಿ ಹೆಚ್ಚಳ ಕಂಡುಬರುತ್ತಿದೆ. ವಾದ ವಿವಾದ ಹಾಗೂ ಸ್ಪರ್ಧೆಯಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ. ಧರ್ಮ ಚಿಂತನೆಯ ಬಗ್ಗೆ ಅತಿ ಹೆಚ್ಚು ಕನಸನ್ನು ಇಟ್ಟುಕೊಂಡಿರುತ್ತೀರಿ. ಅಂತಹವರು ಅತಿ ಹೆಚ್ಚು ಧರ್ಮ ಚಿಂತನೆಯನ್ನು ಈ ವರ್ಷ ಕಾಣಲಿದ್ದಾರೆ. ಹಣಕಾಸಿನ ಚೇತರಿಕೆಯಾಗುತ್ತದೆ. ಸ್ತ್ರೀಯರಿಂದ ವಿಶೇಷ ಅನುಕೂಲಗಳನ್ನು ವೃಷಭ ರಾಶಿಯವರು ಈ ವರ್ಷ ಪಡೆಯಲಿದ್ದಾರೆ. ಉನ್ನತ ಪದವಿ ಯೋಗ ನಿಮಗಿದೆ. ಕಾರ್ಯಾನುಕೂಲತೆ ಉಂಟಾಗುತ್ತದೆ. ಈ ರಾಶಿಯಲ್ಲಿ ಬರುವಂತಹ ಕೃತಿಕಾ ನಕ್ಷತ್ರದವರಿಗೆ ಅಶುಭ ವಾರ್ತೆಗಳು ಸ್ವಲ್ಪ ಕಂಡುಬರುತ್ತಿದೆ. ಮಿತ್ರದ್ರೋಹ ಆಗಬಹುದು. ನೀವು ನಂಬಿದವರಂಥ ವ್ಯಕ್ತಿಗಳು ನಿಮಗೆ ಮೋಸವನ್ನು ಮಾಡುವ ಸಂದರ್ಭಗಳು ಹೆಚ್ಚಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಈ ವರ್ಷ ನೀವು ಕಳಿಬೇಕು. ನೀರಿನ ಮೇಲೆ ಪ್ರಯಾಣ ಶುಭವಲ್ಲ. ಇನ್ನು ಹೃದಯ ಸಂಬಂಧಿ ಸಮಸ್ಯೆಗಳು ಕೃತಿಕಾ ನಕ್ಷತ್ರದವರಿಗೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇನ್ನು ಈ ರಾಶಿಯ ರೋಹಿಣಿ ನಕ್ಷತ್ರದವರಿಗೆ ಖರ್ಚುಗಳು ಅಧಿಕ. ಕೌಟುಂಬಿಕ ವಿರಸಗಳು ಉಂಟಾಗ್ತದೆ. ವಾರಸತೆಯ ವಿವಾದಗಳು ಹೆಚ್ಚಳ. ಸಾಲ ಮಾಡುವಿಕೆ ವ್ಯಾಪಾರದಲ್ಲಿ ಆದಾಯ ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ರಾಶಿಯ ಮೃಗಶಿರ ನಕ್ಷತ್ರದವರಿಗೆ ಅಧಿಕಾರಿಗಳ ವಿರೋಧ. ಕೆಲಸ ಕಾರ್ಯದಲ್ಲಿ ಅಧಿಕಾರಿಗಳಿಂದ ಸ್ವಲ್ಪ ವಿರೋಧಗಳು ಕಂಡುಬರ್ತಾ ಇದೆ. ಪ್ರಯಾಣದಲ್ಲಿ ಅಂದರೆ ಯಾರು ಪ್ರಯಾಣ ಮಾಡ್ತಿರ್ತೀರಾ ಅವರ ವಾಹನಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ. ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ರಕ್ತದ ಒತ್ತಡ, BP ಈ ರೀತಿ ಹೆಚ್ಚಾಗಿ ಕಂಡುಬರುತ್ತೆ. ಅವಿವಾಹಿತರಿಗೆ ಈ ಮೃಗಶಿರ ನಕ್ಷತ್ರದವರಿಗೆ ಮದುವೆ ಯೋಗ ಉಂಟಾಗ್ತಿದೆ. ಈ ರಾಶಿಯ ಮೃಗಶಿರ ನಕ್ಷತ್ರದವರಿಗೆ ಯಾರಿಗೆ ಮದುವೆ ಆಗಿರುವುದಿಲ್ಲವೋ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಯೋಗ ಕೂಡ ಕಾಣ್ತಾ ಇದೆ. ಇನ್ನು ಶನಿ ಮಹಾರಾಜ ವರ್ಷಾರಂಭದಿಂದ ಅಷ್ಟಮದಲ್ಲಿ ಸಂಚಾರವಿದ್ದು ಕೇತು ಯುಕ್ತನಾಗಿರುವುದರಿಂದ ಅಶುಭ ಫಲದಾಯಕನಾಗಿದ್ದು ಆರ್ಥಿಕ ಮುಗ್ಗಟ್ಟನ್ನು ಉಂಟು ಮಾಡ್ತಾನೆ. ಕಾರ್ಯದಲ್ಲಿ ವಿಳಂಬಗಳನ್ನ ಮಾಡ್ತಾನೆ. ಪದವಿಗೆ ಪರದಾಟ. ವರ್ಷಾಂತ್ಯದಲ್ಲಿ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ವಿಪತ್ತು ಕಂಡು ಬರ್ತಾ ಇದೆ. ಮಗಳಿಗೆ ಉದ್ಯೋಗ ಇಲ್ಲ ಅಂತಂದರೆ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಇನ್ನು ಮನೆ ಕಟ್ಟಬೇಕು ಅನ್ನೋ ಕನಸಿದ್ರೆ ಗೃಹ ನಿರ್ಮಾಣದ ಯೋಗ ಇದೆ. ಹೊಸ ವೃತ್ತಿ ವ್ಯವಹಾರ ಪ್ರಾರಂಭ ಮಾಡಲು ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಅನುಕೂಲ. ಏನಾದ್ರು ವ್ಯಾಪಾರನ ಶುರು ಮಾಡಬೇಕು ಅನ್ನೋದಾದರೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ನಂತರ ನೀವು ವ್ಯಾಪಾರಕ್ಕೆ ಕೈ ಹಾಕ್ಬೋದು. ಇನ್ನು ಅಧಿಕಾರಿಗಳ ದಾಳಿ, ಉದ್ಯೋಗದಲ್ಲಿ ಸ್ವಲ್ಪ ಭಂಗ ಎದುರಾಗ್ತದೆ. ಯುವತಿಯರಿಗೆ ವಿವಾಹ ಭಾಗ್ಯ ಇದೆ. ಕೃತಿಕಾ ನಕ್ಷತ್ರದವರಿಗೆ ಶೈಕ್ಷಣಿಕ ಹಿನ್ನಡೆಯು ಉಂಟಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿಯು ಕೈತಪ್ಪುವ ಸಂಭವ ಇದೆ. ಲೆಕ್ಕಪತ್ರದಲ್ಲಿ ಏರುಪೇರು. ಲೆಕ್ಕಪತ್ರದ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದಿರಿ. ಕಾರ್ಯದಲ್ಲಿ ಹೆಚ್ಚಿನ ಒತ್ತಡಗಳು ಉಂಟಾಗುತ್ತೆ. ಇನ್ನು ರೋಹಿಣಿ ನಕ್ಷತ್ರದವರಿಗೆ ವರ್ಗಾವಣೆ ಭೀತಿ ಹೆಚ್ಚಾಗಿ ಕಾಡುತ್ತೆ. ವೈರಿಗಳ ಕುತಂತ್ರದಿಂದ ಬೇಸರ. ಸಗಟು ವ್ಯಾಪಾರಿಗಳಿಗೆ ಉತ್ತಮವಾದ ವರ್ಷ ಇದಾಗಿದೆ. ಕೈಗಾರಿಕೆ ಉದ್ದಿಮೆದಾರರಿಗೂ ವಿಶೇಷ ಅಭಿವೃದ್ಧಿ, ಉತ್ಪಾದನೆ ಹೆಚ್ಚಳ ಕೂಡ ಆಗುತ್ತೆ. ಇನ್ನು ವೃಷಭ ರಾಶಿಯ ಮೃಗಶಿರ ನಕ್ಷತ್ರದವರಿಗೆ ಸಾಲ ವಸೂಲಿಯಿಂದ ಸಂತಸ. ಪೊಲೀಸ್ ಹಾಗೂ ರಕ್ಷಣಾ ವರಿಷ್ಠರಿಗೂ ಸ್ಥಾನಿಕ ಬದಲಾವಣೆಗಳು ಕಂಡುಬರ್ತದೆ. ಯಾರು ರಕ್ಷಣಾ ಕೆಲಸಗಳನ್ನ ಮಾಡ್ತಿರ್ತಾರೆ, ಪೊಲೀಸ್ ಆಗಿರ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಇಂಥವ್ರಿಗೆ ಸ್ಥಾನಿಕ ಬದಲಾವಣೆಗಳು ಉಂಟಾಗುತ್ತೆ. ಇನ್ನು ರಾಹು ಶುಭದಾಯಕನಾಗಿದ್ದು ಔಷಧ ಕಂಪನಿಯವರಿಗೆ, ತೈಲ ವ್ಯಾಪಾರಸ್ಥರಿಗೆ, ಗಣ್ಯ ವ್ಯಕ್ತಿಗಳಿಗೆ ಅಧಿಕಾರ ಹೆಚ್ಚಳ, ಆಸ್ತಿ ಲಾಭ ಆಗ್ಬೋದು. ಅಧ್ಯಯನ ಕೀರ್ತಿ. ಇಂಜಿನಿಯರ್ಗಳಿಗೆ, ಗುತ್ತಿಗೆದಾರರಿಗೆ, ವರ್ತಕರಿಗೆ ವಿಶೇಷವಾದ ಧನಲಾಭ ಕೂಡ ಉಂಟಾಗುತ್ತೆ. ನೀವೇನಾದರೂ ಈ ರಾಶಿಯ ನೌಕರರಾಗಿದ್ದರೆ ಈ ವರ್ಷ ಅಷ್ಟಮ ಶನಿಯ ಸಂಚಲನದಿಂದ ಮೇಲಾಧಿಕಾರಿಗಳ ಒತ್ತಡ, ಬೇಸರ ತರಬಹುದು. ದುರಾಸೆಯಿಂದ ಸಂಕಷ್ಟ ಉಂಟಾಗ್ಬೋದು. ವರ್ಗಾವಣೆಯ ಭೀತಿ ಹೆಚ್ಚಾಗಿ ಕಾಡಬಹುದು. ವೃತ್ತಿಭಂಗ ಆಗ್ಬೋದು. ಮೃಗಶಿರ ನಕ್ಷತ್ರದವರಿಗೆ ವಿದೇಶಿಯಾನ, ಆಹಾರ ಇಲಾಖೆ, ವೈದ್ಯಕೀಯ ಇಲಾಖೆ, ನೌಕರರಿಗೆ ಅಧಿಕಾರಿಗಳ ಭೀತಿ ಉಂಟಾಗುತ್ತೆ. ರೋಹಿಣಿ ನಕ್ಷತ್ರದವರಿಗೆ ವೃತ್ತಿಯಲ್ಲಿ ಆದಾಯದಲ್ಲಿ ಹೆಚ್ಚಳ. ಮಹಿಳಾ ನೌಕರಸ್ಥರಿಗೆ ಉನ್ನತ ಸ್ಥಾನ ಲಭ್ಯ ಆಗುತ್ತೆ. ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಜವಾಬ್ದಾರಿ ಹೆಚ್ಚಳ ಆಗುತ್ತೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಈ ವರ್ಷ ಆಹಾರ ಧಾನ್ಯಗಳಿಂದ ವ್ಯವಹಾರದಲ್ಲಿ ವಿಶೇಷವಾದ ಧನಲಾಭವನ್ನು ಕಾಣ್ತೀರಾ. ತೈಲ ವ್ಯಾಪಾರಸ್ಥರಿಗೆ ಈರುಳ್ಳಿ, ಶೇಂಗಾ, ಹತ್ತಿ, ಅರಳಿ, ಕೃಷಿ ಉಪಕರಣ ತಯಾರಿಕರಿಗೆ, ಸಿಮೆಂಟ್ ವರ್ತಕರಿಗೆ, ಟ್ರೇಡಿಂಗ್ ವರ್ತಕರಿಗೂ, ಚಿನ್ನಾಭರಣ ವರ್ತಕರಿಗೂ ಅಭಿವೃದ್ಧಿ ಕಟ್ಟಿಟ್ಟ ಬುದ್ಧಿ. ಧನಲಾಭ ಉಂಟು. ಮೃಗಶಿರ ನಕ್ಷತ್ರದವರಿಗೆ ಮೋಸ, ವಂಚನೆಯು ಉಂಟಾಗಬಹುದು. ರೋಹಿಣಿ ನಕ್ಷತ್ರದವರಿಗೆ ಹೊಸ ಉದ್ಯೋಗ, ವ್ಯಾಪಾರ ವ್ಯವಹಾರಗಳು ಸಿದ್ಧಿಯಾಗುತ್ತೆ. ಕೃತಿಕಾ ನಕ್ಷತ್ರದವರಿಗೆ ವಾಹನಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು. ನೀವು ಮಾಡಬೇಕಾದ ಪರಿಹಾರಗಳು ಈ ಥರ ಇದೆ. ಈ ವರ್ಷ ಶನಿಯ ಅವಕೃಪೆ ಹೆಚ್ಚಾಗಿರುವುದರಿಂದ ಮಾರುತಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ತಪ್ಪದೆ ನೀಡುವನಿ. ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರು ಸ್ವಸ್ತಿಕ್ ಚಿಹ್ನೆ ಇರುವ ಆಮೆಯ ಬೆಳ್ಳಿ ಉಂಗುರವನ್ನು ಧಾರಣೆ ಮಾಡಬೇಕು. ವಿದ್ಯಾರ್ಥಿಗಳು ಚತುರ್ಮುಖದ ರುದ್ರಾಕ್ಷಿಯನ್ನು ಧರಿಸುವುದು ಬಹಳ ಉತ್ತಮ. ಇದು
ಈ ವರ್ಷದ ಸಂಪೂರ್ಣ ವೃಷಭ ರಾಶಿಯ ನಿಖರವಾದ ಭವಿಷ್ಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.